ಸೌಜನ್ಯ ಸ್ಟೋರ್ಸ್ಗೆ ಗುರುಗಳು ಬಂದಿದ್ದಾರೆ. ನಾವು ಸಾಮಾನ್ಯವಾಗಿ ಮಾತಾಡ್ತಿರುವಾಗ ಫೋನಲ್ಲಿ ಗುರುಗಳು ಹೇಳೋರು ಏನ್ ಅಡಿಗೆ ಏನ್ ತಿಂಡಿ ಅದಾಗ ಹೆಂಗ್ ಮಾಡಿದ್ದು, ಇದು ಹೆಚ್ಚಿಬಿಟ್ಟು ಮಾಡಿದ್ದ, ತುರ್ದ್ಬಿಟ್ಟು ಮಾಡಿದ್ದ, ಯಾವ ತರ ಮಾಡಿದ್ದು, ಕುದಿಸ್ದ ಅಂದ್ರೆ ಅಡಿಗೆ ಬಗ್ಗೆನೆ ನಾರ್ಮಲಿ 70% ಸೂಪರ್ ಆಗಿ ಅಡಿಗೆ ಬಗ್ಗೆ ಹೇಳೋರು ಕಾಲಲ್ಲಿ. ಸೊ ಯಾಕೆ ಅಡಿಗೆ ಮಾಡಬಾರ್ದು ನಮ್ಮ ಸೌಜನ್ಯ ಸ್ಟೋರ್ಸ್ಗೆ, ನಮ್ಮ ಮನೆಗೆ ಬಂದು ಯಾಕೆ ಒಂದ್ಸಲ ಅಡಿಗೆ ಮಾಡಬಾರ್ದು ಅಂತ ಕೇಳ್ಕೊಂಡ್ವಿ. ಗುರುಗಳು ದೊಡ್ಡ ಮನ್ಸು ಮಾಡಿ ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಅಡಿಗೆ ಮನೇಲಿ ಇದ್ದಾರೆ ಇವಾಗ ಗುರುಗಳು. ಗುರುಗಳೇ ಏನ್ ಮಾಡೋಣ ಅಂತಂದ್ರೆ ಈಗ ಮಾವಿನಕಾಯಿ ಗೊಜ್ಜು ಅಂತ ಮಾತಾಡ್ಕೊಂಡ್ವಲ್ಲ, ಹಂಗೆ ಮಾವಿನಕಾಯಿ ಗೊಜ್ಜು ಶುರು ಮಾಡೋಣವಾ? ಏನು ಅಂದ್ರೆ ಸೌಜನ್ಯ ಸ್ಟೋರ್ಸ್ಗೆ ನೀನು ಕರೆದೆ, ಸೌಜನ್ಯ ತರ ಪುಟ್ಟದಾಗಿರುತ್ತೆ ಅನ್ಕೊಂಡೆ, ಸ್ಟೋರ್ಸ್ ದೊಡ್ಡದಿರೋದ್ರಿಂದ ನಾನು ಒಪ್ಕೊಂಡೆ, ಇರ್ಲಿ ಬಿಡು ಹೋಗೋಣ ಅಂತ ಬಂದಿದ್ದಾಯ್ತು. ಥ್ಯಾಂಕ್ ಯು ಗುರುಗಳೇ. ಈಗ ಮಾವಿನಕಾಯಿ 2 ಥರದ್ದು ಇದೆಯಲ್ಲ, ಇದ್ರಲ್ಲಿ ಯಾವ್ದ್ರಲ್ಲಿ ಮಾಡೋಣ? ಈ ಥರದ್ರಲ್ಲಿ ಮಾಡೋಣ? ಎರಡರಲ್ಲ ಮಾಡ್ಬೋದು, ಇದಕ್ಕಿಂತ ಇದು ಚೆನ್ನಾಗಿರುತ್ತೆ ರುಚಿಯಾಗಿ. ಇದನ್ನ ತುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿಕ್ಕದೇ ತಗೋ, ಹುಳಿನೂ ಇರುತ್ತೆ, ಅದನ್ನೇ ಮಾಡೋಣ. 2 ತಗೋ. ಸದ್ಯಕ್ಕೆ ನಾವೆಲ್ಲ ರುಚಿ ನೋಡಿ ಚೆನ್ನಾಗಿದ್ರೆ ಆಮೇಲೆ ಸಮಾರಾಧನೆ ಮಾಡ್ಬೋದು. ಸದ್ಯಕ್ಕೆ ಎಲ್ರಿಗೂ ಒಂದು ಸ್ವಲ್ಪ ಸಿಗೋ ಥರ ಮಾಡೋಣ. ಸರಿ. ಅದು ತುರಿಬೇಕು. ಕತ್ತರಿಸ್ಕೊಡ್ತೀನಿ, ಕೊಡಿಲಿ ಒಂದೆರಡು ಕತ್ತರಿಸ್ಕೊಟ್ಟು. ನೀವೇ ಕತ್ತರಿಸ್ಕೊಡ್ತೀರಾ? ಚಾಕು ಕೊಡು. ಗುರುಗಳು ನಮ್ಮ ಅಡಿಗೆ ಮನೇಲಿ ಅಡಿಗೆ ಮಾಡ್ತಾ ಇದ್ದಾರೆ. ಸೂಪರ್. ಆನಂದ ಪರಮಾನಂದ. ಈಗ ಹಾಗೆ ನೀವು ಮಸಾಲೆ ಐಟಮ್ ಹೇಳ್ತಾರೆ, ತಗೊಂಡ್ಬಿಡ್ತೀನಿ ನಾನು. ಇಂಗು ತಗೋ, ಒಣಮೆಣ್ಸಿನ್ಕಾಯಿ ತಗೋ, ಗೀಲ್ ಮಾಡಿ ಕೊಟ್ಬಿಡ್ತೀನಿ. ಆಮೇಲೆ ಲಕ್ಷ್ಮಕ್ಕೆ ತೋರಿದ್ರೆ ಇಂಗು ತೆಂಗು ಇದ್ದರೆ ಮಂಗನ ಅಡುಗೆ ಮಾಡುತ್ತೆ. ಅಂದರೆ ನಿನಗೆ ಫೋನಲ್ಲಿ ಹೇಳ್ತಿದ್ರೆ ಏನು ಅಂದರೆ, ಸಾಧಾರಣವಾಗಿ ಅಡುಗೆ ಯಾವಾಗಲೂ ರುಚಿಸ್ಕೊಂಡು ತಿನ್ಬೇಕು ನಾವು. ಹೇಳೋ ಐಟಮು ಇನ್ನೂ ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ಮಾತಾಡಿಕೊಂಡು ಹಿಂಗೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ವರ್ಣಿಸಿದ್ರೆ ಇನ್ನೊಂದು 2 ತುತ್ತು ಜಾಸ್ತಿ ಹೋಗುತ್ತೆ, ಅವ್ರ ಗಂಟೆನೋಗುತ್ತೆ. ನೀವು ಮುಂಚೆಯಿಂದನೂ ಈ ಥರ ಅಡುಗೆ ಮೇಲೆ ವ್ಯಾಮೋಹ ಅಂತ ಏನಿಲ್ಲ. ಈಗ ನಮ್ಮಮ್ಮ ಅಡುಗೆ ಮಾಡೋರು, ಮೊದಲೆಲ್ಲ ನಮ್ಮಮ್ಮನಿಗೆ ಅಡುಗೆ ಬರ್ತಿರ್ಲಿಲ್ಲ. ಅಮ್ಮ ಅಡುಗೆ ಕಲ್ತ ಮೇಲೆ ಪಲಾವಲ್ಲೇ ಒಂದು 22 ವೆರೈಟಿ ಮಾಡ್ತಾರೆ. ಅಂದರೆ ಒಂದೊಂದು ರೈಸ್ ಬಾತಲ್ಲೂ ಬೇರೆ ಬೇರೆ ರೀತಿ ಮಾಡ್ತಾರಂತ. ಅವಾಗ ಇನ್ನೂ ಫಸ್ಟ್ ಕ್ಲಾಸ್ ಆಗಿ ಅಡುಗೆ ಮಾಡೋದು ಶುರು ಮಾಡಿಬಿಟ್ರು. ಆ ಅಡುಗೆ ಶುರು ಮಾಡೋದ್ಮೇಲಿಂದ ಅವ್ರಿಗೆ ಬಿಡ್ತಾ ಇರಲಿಲ್ವಂತೆ. ಸರಿ, ನಾನು ಅವಾಗ ಪ್ರಯೋಗ ನಮ್ಮ ಅಜ್ಜಿ ಹೇಳ್ಕೊಡೋರು ಒಂದಷ್ಟು, ಬೇರೆಯವ್ರು ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅಡುಗೆ ಯಾವತ್ತು ಇನ್ನೊಂದೇನು ತಿಳ್ಕೊ, ಚಂದ್ರ ಕೇತು ಇದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಕೈ ರುಚಿ ಚೆನ್ನಾಗಿರುತ್ತೆ, ಇರೋದು ಉಪಯೋಗಿಸ್ಬೇಕು, ಇನ್ಯಾವಾಗ ಮಾಡೋದು ಅಲ್ವೇ? ಇವಾಗ ಹಿಂಗು, ಆಮೇಲೆ ಹಿಂಗೊಂದು ತಗೋ, ಒಣಮೆಣ್ಸಿನ್ಕಾಯಿ ತಗೋ, ಸಾಸಿವೆ, ಆಮೇಲೆ ಸಾಸಿವೆ, ಬೆಲ್ಲ, ಆಯ್ತಾ, ಕರ್ಬೇವಿನ ಸೊಪ್ಪು, ಎಣ್ಣೆ ಚೆನ್ನಾಗಿರೋದು, ಎಳ್ಳೆಣ್ಣೆ ಅಕಸ್ಮಾತ್ ಆದರೆ ಇನ್ನೂ ಒಳ್ಳೇದು, ರುಚಿ ಇರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಊರ್ಬೇಕಲ್ಲ. ಬೆಲ್ಲ ಅಕಸ್ಮಾತ್ ಆದರೆ ಮುದ್ದೆ ಬೆಲ್ಲ, ಗುಂಡು ಬೆಲ್ಲನ ಇದು. ಈ ಬೆಲ್ಲ ಏನಕ್ಕೆ ಬಳಸಬಾರ್ದು? ಇದರಲ್ಲಿ ರುಚಿ ಇದು ಪಾಪ ಕಾಫಿ ಗಿಫಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕುಡಿತೀವಲ್ಲ, ಅಯ್ಯೋ ಸ್ವಲ್ಪ ಸಿಹಿ ಸಾಲದು ಅಂತ ಇನ್ನೊಂದು ಸ್ವಲ್ಪ ಹಾಕೊಂತೀವಿ, ಚೆನ್ನಾಗಿ ರುಚಿ ಜಾಸ್ತಿ ಒಳಗಿರಲ್ಲ. ಆ ಬೆಲ್ಲ ಆದರೆ ಇಷ್ಟು ಹಾಕಿದ್ರೆ ಅಂತ ಅಂದಾಜು. ಈಗ ಕಲ್ಲುಪ್ಪು ಹಾಕೊಂತೀವಿ ನೋಡಿ ಅಡುಗೆಗೆ, ಆಗ ಕಲ್ಲುಪ್ಪೇ ಇಂಪಾರ್ಟೆಂಟು. ಎಷ್ಟೋ ಜನ ಪೆದ್ ಮುಂಡೆವಕ್ಕೆ ಪುಡಿ ಉಪ್ಪು ಹಾಕೋ ಅಭ್ಯಾಸ ಅಡುಗೆಗೆ. ಯಾವತ್ತು ಕಲ್ಲುಪ್ಪು ಹಾಕಿದ್ರೆ ರುಚಿನೇ ಶುಭ. ಹಿಂಗೆ ಉದುರಿಸ್ಬೇಕು, ಆಮೇಲೆ ಅಂದಾಜು ಗೊತ್ತಾಗಲ್ಲ, ಅಯ್ಯೋ ಉಪ್ಪು ಜಾಸ್ತಿ, ಅಯ್ಯೋ ಉಪ್ಪು ಕಮ್ಮಿ ಅಂತಿರ್ತಾರೆ. ಹಾಗೆ ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ, ಕಲ್ಲುಪ್ಪು ಹಿಂಗೆ ತೊಗೊಂಡೆ. ಕರ್ಬೇವಿನ ಸೊಪ್ಪು ತಗೋ, ಇದೆಲ್ಲ ಒಂದು ಕಸಕ್ಕೆ ಹಾಕ್ಬಿಡು. ಹಾಕ್ತೀನಿ ಗುರುಗಳೇ, ತೆಗಿತೀನಿ. ಇದನ್ನ ಕ್ಲೀನಾಗಿ ತುರಿಬೇಕು. ತುಪ್ಪದಲ್ಲಿ ಮಾಡೋದಾ ಎಣ್ಣೆಲಿ ಮಾಡೋದಾ? ಯಾವುದಾದ್ರೂ ಸರಿ ಗುರುಗಳೇ. ನೋಡಿ, ಒಂದು ಫುಲ್ ಬಾಟ್ಲು ತುಪ್ಪ ತರಿಸಿದ್ದೀನಿ. ಬೇಡ ಅಷ್ಟೆಲ್ಲ ಹಾಕಲ್ಲ. ಗುರುಗಳೇ, ಮನೆಯಲ್ಲಿ ಅಮ್ಮ ಮಾಡ್ತಾರ, ನೀವು ಹೆಲ್ಪ್ ಮಾಡ್ತೀರಾ ಹೇಗೆ? ಒಂದೊಂದ್ಸಲಿ ಅವರೇ ಮಾಡ್ಕೊಂಡ್ಬಿಡ್ತಾರೆ, ಬೆಳಗ್ಗೆ ಬೇಗ ಮುಗಿಸ್ಬಿಟ್ರೆ. ಇಲ್ಲದೆ ಇರೋ ತರಕಾರಿ ಎಲ್ಲ ನಾನು ಒಂಚೂರು ಹೆಚ್ಕೊಟ್ಟು ಹಿಂದಿನ ದಿವಸ ರಾತ್ರಿನೇ ಹೇಳಿದ್ರೆ ಐಟಮ್ ನಾಳೆ ಬೆಳಗ್ಗೆ ಏನು ಅಂದರೆ ಮಾಡಿರ್ತೀನಿ. ಇಲ್ಲದ್ರೆ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲ ಗುರುಗಳೇ, ಅಷ್ಟು ಅವ್ರಿಗೆ ಬುದ್ಧಿವಾದ ಹೇಳ್ತಾ ಇರುವಾಗ ಸ್ವಲ್ಪ ಅಡುಗೆ ಮನೆಗೂ ಹೆಲ್ಪ್ ಮಾಡಿ ಅಂತ ಹೇಳೋದಲ್ವ ಗುರುಗಳೇ ಕೀರ್ತಿ? ಅದು ಮೊದಲಿಂದ ಬಂದಿರಬೇಕು, ಕೂತ್ಕೊಂಡು ತಿಂದ ಅಭ್ಯಾಸ ಇರೋದ್ರಿಂದ ಮಾಡಕ್ಕೆ ಮನ್ಸು ಬಂದರೆ ಬನ್ನಿ ಅಂತ ಮಾಡ್ಬೋದು ಅನ್ಬೋದು. ಇನ್ನೊಂದೇನು ಆಶ್ಚರ್ಯ ಗೊತ್ತಾ ಗುರುಗಳೇ, ಮೊನ್ನೆ ಅಡುಗೆ ಪ್ರೋಗ್ರಾಮ್ ಬೇರೆ ಹೋಗಿ ಬಂದ್ರು. ಅವ್ರನ್ನ ಅಡುಗೆ ಪ್ರೋಗ್ರಾಮ್ಗೆ ಯಾಕೆ ಕರೆದ್ರು ಅಂತ ಗೊತ್ತಾಗಿಲ್ಲ. ಜಗ್ಜಿಗಿರ್ಬೇಕು, ರುಚಿ ಚೆನ್ನಾಗಿದೆ ನೋಡು ಅಂತ. ಚೆನ್ನಾಗಿ ರುಚಿ ನೋಡ್ತಾನಲ್ಲ, ಬಾಯಿ ರುಚಿ, ಅದಕ್ಕೆ ಬಂದ್ರಂತ ಅಡುಗೆ. ಹೋಗ್ಲಿ ಬಿಡು ಪಾಪ, ಏನು ಅಡುಗೆ ಮಾಡ್ದ? ಅವ್ರನ್ನೇ ಕೇಳ್ಬೇಕು, ನಾನು ಕೇಳಲೇ ಇಲ್ಲ ಆಕ್ಚುಲಿ. ಹೌದಾ? ಟಿವಿ ನೋಡಿದ್ರೆ ನಾವು ನೋಡೋಣ. ಗುರುಗಳೇ, ನಿಮ್ಗೆ ಫಸ್ಟ್ ಯಾವ್ದು ಅಡುಗೆ ಮಾಡಿದ್ದು ಅಂತ ಏನಾದ್ರು ನೆನಪಿದ್ಯಾ? ಎಲ್ಲ ಟಿವಿಲೋ ನಾನೇ ಫಸ್ಟ್ ಸ್ಟಾರ್ಟಿಂಗ್ ಅಡುಗೆ. ಪುನರಾರಂಭ ಅಂದರೆ ಫಸ್ಟ್ ಅಕ್ಷತೆ ಕಾಳು ಹಾಕಿ ಊದ್ಕಡ್ಡಿ ಧೂಪ ದೀಪಂ ಸಮರ್ಪಯ ಮೀನ್ಸ್ ಫಸ್ಟ್ ಶೂಟ್ ಮಾಡೋದು ನಾನೇ. ಯಾವ ಮಾಧ್ಯಮ ನೋಡೋ, ಯಾವ ಹೆಸರು ಟಿವಿ ನೋಡೋ, ಅದ್ರಲ್ಲಿ ಫಸ್ಟ್ ಅಡುಗೆ ನಂದೆ. ಆವಾಗ ಅವ್ರಿಗೂ ಒಳ್ಳೆ ರುಚಿ. ಅದಕ್ಕೆ ಅವ್ರದ್ದೆಲ್ಲ TRP ಒಗ್ಗರಣೆ ಡಬ್ಬಿ ಅಂತ ಹೆಸರಿಟ್ಟವನೇ ನಾನು. ಯಾಕೆಂದರೆ ಒಗ್ಗರಣೆ ಡಬ್ಬಿ ಮೊದಲು ಇತ್ತಲ್ಲ, ಪಾಪ ಅವ್ರು ಯಾರೋ ಬೇರೆ ಫ್ರಾಂಚೈಸಿ ತೊಗೊಂಡಿದ್ರು. ಏನು ಮಾಡೋಣ ಹೊಸ ಅಡುಗೆ ಅಂತ ಅವಾಗ ಒಗ್ಗರಣೆ ಮಾಡಿ ಅಭ್ಯಾಸ ಅಲ್ಲ. ಈ ಡಬ್ಬಿ ಇಲ್ದೇ ಇರೋ ಒಗ್ಗರಣೆ ಎಲ್ಲ ಇರೋದು ಒಗ್ಗರಣೆ ಡಬ್ಬಿ ಹಿಂದೆ ಅದನ್ನ ಇಟ್ಬಿಟ್ರು ಫಸ್ಟ್ ಕ್ಲಾಸಾಗಿ ಆಗೋಯ್ತು.
ಒಂಚೂರು ಇವ್ರಿಗೂ ಸ್ವಲ್ಪ ಕಿವಿ ಹಿಂಡಿ ಏನಾದ್ರು ಹೆಲ್ಪ್ ಮಾಡಂಗೆ ಯಜಮಾನ್ರಿಗೆ ಮಾಡೋಣ, ಹೇಳ್ಸ್ತೀನಿ ಸುಮ್ಮನೆ. ಈಗ ನಾನು ಮಾಡಿದ್ದೀನಲ್ಲ, ನಾಳೆ ಪ್ರೆಸ್ಟೀಜ್ಗಾದ್ರೂ ಬಂದು ಮಾಡ್ತೇನೆ. ಏನಪ್ಪ ಕೀರ್ತಿ, ಮಾಡೋ ಅಡುಗೆ ಮಾಡಕ್ಕೆ ಶುರು ಮಾಡಿದ್ಯಾ? ಅವಳಿಗೆ ಅಡುಗೆ ಹೇಳ್ಕೊಟ್ಟಿದ್ದೆ ನಾನು. ನನ್ನ ಮೇಲೆ ಹಣೆ ಇಟ್ಟು. ಹೌದಾ? ಏನು ಅಡುಗೆ? ಏನ್ ಮಾಡಿ 1 ಅವರಿಂದ ಫಸ್ಟ್ ಅಡುಗೆ ಏನು ಮಾಡಿದಮ್ಮ? 1 ಅವರಿಂದ ತುರಿತಾನೆ ಇದ್ದಾಳೆ. ಇದು ಹೆಣ್ಮಕ್ಳು ಪಾಪ ನಿಧಾನಕ್ಕೆ ತುರಿದ್ರೆ ರುಚಿ ಜಾಸ್ತಿ. ಯಾವಾಗಲೂ ಫಾಸ್ಟಾಗಿ ತುರಿಬಾರ್ದು. ಅಡುಗೆಗಳು ಯಾವಾಗಲೂ ನಿಧಾನಕ್ಕೆ ಬೇಯಬೇಕು, ನಿಧಾನಕ್ಕೆ ತುರಿಬೇಕು. ನಿಧಾನಕ್ಕೆ ಹೆಚ್ಚಿ ಮಾಡಿದ್ರೆ ಸ್ಲೋ ಅಂಡ್ ಸ್ಟಡಿ ವಿಂದಿರೆ. ನಮ್ಗೆಲ್ಲ ಬೇಗ ನಿಮ್ಮನೆ ಕರ್ಕೊಂಡು ಹೋಗ್ಬಿಡಿ ಇವಳನ್ನ ಅಲ್ಲಿ. ಅಂದರೆ 1 ಅವರ್ ಬಿಫೋರ್ ಹೇಳ್ಬೇಕು ನೀನು, ಆಮೇಲೆ ನಾ ಮಾಡಿದ್ಮೇಲೆ ನೀವು ಬರಬೇಕು. ಇವ್ರದ್ದು ಫೈನಲ್ ಹಿಂಗೆ ಇದಕ್ಕೆ ಸ್ವಲ್ಪ ಉಪ್ಪು ಬೀಳ್ಬೋದು, ಇದಕ್ಕೆ ಸ್ವಲ್ಪ ಖಾರ ಬೀಳ್ಬೋದು, ಎಲ್ಲ ಆದ್ಮೇಲೆ ಆಕ್ಷೇಪಣೆ ಜಾಸ್ತಿ ಅಂತ. ಕಾಫಿ ಡಿಕಾಕ್ಷನ್ ಹಾಕೋದು ಹೆಂಗೆ ಅಂತ ಹೇಳ್ಕೊಟ್ಬಿಟ್ರು. ನಮ್ಮ ತಾಯಿ ಮನೆ ಕಡೆ ಎಲ್ಲ ಟೀ ಕಾಫಿ ಅಷ್ಟಿಲ್ಲ. ಸೊ ಅವಾಗಿಂದ ನನಗೆ ಅಡುಗೆ ಹೇಳ್ಕೊಟ್ಟಿದ್ದವ್ರೆ ಅಂತ. ದೊಡ್ಡ ಪಾತ್ರೆ ತೊಗೊಂಡ್ರೆ ಇದ್ರಲ್ಲಿ ಮಾಡ್ತಾರ ಅಂತ ಲೊಚ್ಕೊಟ್ಟೋದು, ಚಿಕ್ಕ ಪಾತ್ರೆ ತೊಗೊಂಡ್ರೆ ಇದ್ರಲ್ಲಿ ಮಾಡ್ತಾರ ಅಂತ ಲೊಚ್ಕೊಟ್ಟೋದು. ಮದುವೆ ಆದ ಹೊಸದ್ರಲ್ಲಿ ಮೊದಲೇ ನಾನು ಎಲ್ಬೋರ್ಡು ಅಡುಗೆ ಮನೆಗೆ ಹೋಗ್ತಿರ್ಲಿಲ್ಲ. ಅಯ್ಯೋ ಸರಿ ಗೋಳಿಕೊಂಡ್ಬಿಟ್ಟಿದ್ದಾರೆ. ಈಗಲೂ ಎಲ್ಲೆಲ್ಲೂ ಬೋರ್ಡೆ ಇವಾಗ. ಎಲ್ಲೆಲ್ಲೋ ಬರ್ಡೆ ಅಂತ. ಮನೇಲಿ ನೀವು ಅಡುಗೆ ಮಾಡೋದು ಅಮ್ಮನೇ ಮಾಡೋದು. ನಾನ್ ವೆಜ್ ಎಲ್ಲ ಬಂದ್ರೆ ಯಾರಿಗೆ? ಪಕ್ಕದ ಮನೆ ಕಳಿಸ್ಬಿಡ್ತೀವಿ. ನಮ್ಮನೆ ನಾಯಿ ಕೂಡ ವೆಜ್ಜೇ ಹೊರ್ತು ಇವತ್ತವರೆಗೂ ರಾಟ್ ವೀಲರ್ಗೆ ಯಾವನಾದರೂ ವೆಜಿಟೇರಿಯನ್ ಅಂದರೆ ಎಗ್ಗು ನೋಡ್ಸಿಲ್ಲ. ಆ ಥರ ನಾಯಿ ಬೆಳೆಸಿದ್ವಿ. ಅಯ್ಯೋ ಏನು ಗುರುಗಳೇ, ನಿಮ್ಮ ಮನೆ ನಾಯಿಗಳೇ ಎಷ್ಟು ಗುಂಡಿಗಿದೆ, ನಾನ್ ವೆಜ್ಗಿಂತ ಜೋರಾಗಿ ಇದೆ ಅಂತಿದ್ರು. ಇಷ್ಟು ಸಾಕು ಗುರುಗಳು, ಇನ್ನೊಂದು ಇದು ಮಾಡ್ಲಾ? ಸಾಕು, ತೆಂಗಿನಕಾಯಿ ಬೇರೆ ಹಾಕೊಂತೀವಲ್ಲ, ಬೇಕಾದ್ರೆ ಹಾಕೋ ತೆಂಗಿನಕಾಯಿ. ಇದಕ್ಕೆ ತೆಂಗಿನಕಾಯಿ ಬೇಡ ಅಂದರೆ ಇದು ಮಾತ್ರ ಹುಳಿಯಲ್ಲಿ ಮಾಡ್ಕೊಂಡು ಬೆಳೆದಲ್ಲಿ ಮಾಡ್ಕೊಂಡ್ರೆ ಸಾಕು ಅಚ್ಚುಕಟ್ಟಾಗೆ. ಇದೇನು ಡ್ರೆಸ್ ಇದು ನಿಂದು? ಯಾ ಗುರುಗಳೇ ಚೆನ್ನಾಗಿಲ್ವಾ? ಚೆನ್ನಾಗಿದೆ ಪಾಪ, ಬೇಲ್ಗೀಲ್ ಕೊಟ್ಟಿಲ್ಲ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬೋಗು. ಡ್ರೆಸ್ ಏನು ಹಾಕೋಬೇಡ. ಹೇಳ್ದೆ ನೈಟಿ ಹಾಕೋಬೇಡ ಅಂತಿರ್ಗ ನೈಟಿನೇ ಹಾಕೋಬೇಡ. ನೈಟಿ ಇಲ್ಲ ಸದ್ಯ, ನೈಟಿ ಚೂಡಿದಾರ್ ಥರ. ಈಗ ಉದ್ದ ಹೊಲ್ಬಿಟ್ರೆ ಉದ್ದನೆಲ್ಲ ಹಂಗ, ಕಡಿಮೆ ಹೊಲ್ದ್ರೆ ಚೂಡಿದಾರ್. ಟಿವಿಲಿ ಒಬ್ರು ಗುರುಗಳು ಬರ್ತಿದ್ರು ಅವಾಗ, ಅವ್ರು ನೈಟಿ ಹಾಕೊಂಡ್ರೆ ಅವ್ರಿಗೆ ಕೋಪ ಇಲ್ಲ. ಯಾವಾಗಂದ್ರೆ ಅವಾಗ ಹಾಕೋಬಾರ್ದು ಅಂತ ಪೆದ್ದು. ಬೆಳಗ್ಗೆ ಹಾಕೊಂತಾರ ನೈಟೇ ಹಾಕೋಬೇಕದು. ಬೆಳಗ್ಗೆ ಹೊತ್ತು ಮಾಡಿದ ನಾನು ಹೇಳಿದ್ಮೇಲೆ ತಕ್ಷಣ ಓಹೋಹೋ ಅಂದ್ಬಿಟ್ರು. ಒಟ್ಟಲ್ಲಿ ಫೇಮಸ್ ಆದ್ರೆ ನಿಮಗೆ ಪರಿಚಯನ ಅವರು? ಯಾರು? ಅವ್ರು ನೈಟಿಗೆ ಬೈ ಬಹಳ ಪರಿಚಯ. ಏನು ಹೇಳಿ ಹೆಸರು ಅವ್ರದ್ದು? ನಿಮ್ಗೆ ಯಾಕೆ ಬೇಕದು? ಏನೋ ಹೇಳ್ತಾರಪ್ಪ. ಪಾಪ ಹುಡುಗಿ ಏನೋ ಮಾಡ್ಕೊಂಡಿದ್ಲ, ಅವಳನ್ನೆಲ್ಲ ಕಲಿಸಿ ನೀವು ನೋಡಿ ನಿಮ್ಮ ಬೈಕೆ ನೈಟಿಯಿಂದ ಏನು ಕಳ್ಕೊಳಾಗಿದೆ ಈಗ ಲಕ್ಷ್ಮಿಗೆ? ಫುಲ್ ಕೊಳ್ಕೊಳೆ. ಸುಮ್ಮನೆ ಕೂತ್ಕೋ. ಈಗ ಗೌರವ ಅಂತ ಜಾಂಬೀರೆ ಜಾಸ್ತಿ ಆಯ್ತು. ಇದೊಂದು ಮಿಕ್ಸ್ ಏನಂತೀರಾ ಟಿವಿಲಿ ಜನಗಳು ಓಹೋ ಅಂತಾರೆ ಈಗ. ಓಹೋ ಅಯ್ಯ ನೋಡಿ ಎಷ್ಟು ಜನ ಓಹೋ ಓಹೋ ಓಹೋ. ಸ್ಟವ್ ಆನ್ ಮಾಡ್ಬಿಡದ? ಇರೋ ಮುಹೂರ್ತ ನೋಡ್ಬಿಡೋಣ ರಾಹುಕಾಲ. ಸದ್ಯ ಸುಮ್ಮನೆ ಚಟ್ನಿಗೆಲ್ಲ ಮುಹೂರ್ತ ನೋಡ್ತಿದ್ರೆ ಈಗ ಬೇಗ ಮಾಡುವಂತ ಈ ಮುಹೂರ್ತ ನೋಡ್ಕೊಂಡು ಕೂತ್ಕೊಂಡ್ರೆ ಏರೋಪ್ಲೇನ್ ಆರೋಗುತ್ತೆ. ಯಾವ ಕಡೆಗೆ ಇಡ್ಲಿ ಗುರು? ಯಾವ್ದಾದ್ರು ನನ್ಗೆ ಹತ್ರಕ್ಕಿದ್ರೆ ಸಾಕು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದೆ ಹೆಚ್ಚು. ಅದು ದೂರ ಆಯ್ತು ನನಗೆ. ಇಲ್ಲಿ ಹತ್ರಕ್ಕೆ ಹಚ್ಕೊಂಡ್ರೆ ಬೆಚ್ಚು. ಚಿಕ್ಕ ಒಲೆ ಅದು ಸ್ವಲ್ಪ ಇದೆ ಹೆಚ್ಚು. ಇದೇ ಹೆಚ್ಚು ನಿಧಾನ ಕೈ ಆಡ್ಸಕ್ಕೆ ಸರೋಗುತ್ತೆ. ಈ ಮನೇಲಿ 3 ಒಲೆ ಇರಬಾರ್ದು ಅಂತಾರೆ, ನಿಜನಾ ಅದು? ಮನೆ 3 ಬಾಗ್ಲಾಗತ್ತೆ ಅಂತಲ್ಲ. ಓಹೋ ಅಲ್ಲ, ಗೊತ್ತಿಲ್ಲ ಹಂಗಲ್ಲ, ನಾವೆಲ್ಲ ನಂಬಲ್ಲ. ನೀವು ಹೇಳ್ಬೇಕು. 3 ಒಲೆ ಅಂದ್ರೆ ಈಗ ಒಂದೇ ಕಡೆ 3 ಒಲೆ ಅಂತ ಅಲ್ಲ. ಒಂದು ಮನೆಯಲ್ಲಿ ಇಲ್ಲಿ ಒಂದು ಸ್ಟವ್ ಇಟ್ಕೊಂಡು, ಅಲ್ಲಿ ಸೊಸೆ ನಾನ್ ಸಪರೇಟ್ ಆಗಿ ಮಾಡ್ಕೊಂತೀನಿ, ಗಂಡನ ಜೊತೆ ಸಪರೇಟ್ ಮಾಡ್ಕೊಂಡು, ಅತ್ತೆ ಇನ್ನೊಂದ್ ಕಡೆ ಒಂದು ಪುಡಾಣಿ ಸ್ಟವ್ ಇಟ್ಕೊಂಡು ಮಾಡಿ ಟೆರಸ್. ಅದು 3 ಒಲೆ 4 ಒಲೆ. ಒಂದೇ 4-5 ಒಲೆ ಇದ್ರೆ ಏನು ಅಷ್ಟೇ, ಅದು ಒಂದೇ ಒಲೆ. ಓ ಗೊತ್ತಾಯ್ತು. ನಾನು 3 ಸಾಕು ಅಂದ ಇವಳು, ಅದಕ್ಕೆ ಹಿಂಗಿಂಗಲ್ ಬೇಡ ಜಗಳ ಆಗುತ್ತೆ 3 ಇದ್ರೆ ಅಂದ್ರೆ. ಇಲ್ದೇ 4 ತಂದಾಗ ಏನ್ ಜಗಳ? 5 ಇಡ್ಬೋದಾಗಿತ್ತು, ಬೇಡ ಅಂತೀರಿ. 2 ಸಾಕಾಗಿತ್ತು. ಎಳ್ಳೆಣ್ಣೆನಾ? ಇಲ್ಲ, ಸನ್ಫ್ಲವರ್ ಮರಳಿ ಸಂತೆ. ನಾವೆಲ್ಲ ತರೋದು ರೇಷನ್ ಎಲ್ಲ ಮರಳಿ ಸಂತೆ ಅಂತ ಒಂದು ಅಂಗಡಿ ಇದೆ. ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಮರಳು ಜಾಸ್ತಿ ಇರುತ್ತೆ. ಸಿಕ್ಕಾಪಟ್ಟೆ ತುಂಬಾ ಮರಳು ಜಾಸ್ತಿ. ಮರಳಿ ನೀವೇ ಎಷ್ಟು ಪ್ರಮಾಣ ಹಾಕ್ತೀರಾ ಅಥವಾ ನೀವು ಹೇಳ್ತೀರಾ? ನಾನು ಸ್ಟವ್ ಆನ್ ಮಾಡಿದ್ಯಾ? ಆನ್ ಮಾಡಿ. ಎಣ್ಣೆ ಎಲ್ಲ ಹೆಣ್ಮಕ್ಳು ಹಾಕ್ಬಾರ್ದು, ಗಂಡು ಹಾಗೇನಿಲ್ಲ. ತುಪ್ಪ ಇದೆ ನೋಡಮ್ಮ ಚು. ಹಾ, ತುಪ್ಪ ಇದೆ. ಒಂದು ಆಸ್ಲೇಟ್ ಫ್ಯಾನ್. ನಾನೇ ಅವಳು ಫ್ಯಾನು, ಅದಕ್ಕಿಂತ ಫ್ಯಾನ್ ಬೇಕಾ? ಕೆಲ್ಸಕ್ಕೆ ಬರೋ ಫ್ಯಾನ್ ಬೇಕು. ಗಂಡಂಗೆ ಬೈಯೋ ಹೆಂಡತಿಗೆ ದೋಷ ಬರುತ್ತಲ್ಲ, ಅದಕ್ಕೆ ಪರಿಹಾರ ಏನಾದ್ರು ಇದೆಯಾ? ಏನು ಕೇಳ್ತಿದ್ಯಾ? ಹೆಂಡತಿಗೆ ಬಯೋ ಪರಿಹಾರ ಯಾವ್ದಾರ ಇದೆಯಾ ಅಂತ ಬೇರೆಯವ್ರು ಕೇಳ್ತಾರೆ. ಇದಕ್ಕೆಲ್ಲ ಕಂಡುಹಿಡಿಬೇಕು ನಾನು. ನೋಡಿ ವೀಕ್ಷಕರೇ, ಇದೆಲ್ಲ ಸಾಸಿವೆ ಎಲ್ಲ ದೊಡ್ಡ ಸಾಸಿವೆ. ಇದು ಚೆನ್ನಾಗಿ ಪಟಪಟ 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 ಅಂತ ಹೊಡಿಬೇಕು. ಹೊಡಿದೆ ಅಡುಗೆ ಹಂಗೆ ಕಂಟಿನ್ಯೂ ಮಾಡಿದ್ರೆ ತುಂಬ ಕೆಲವೆಲ್ಲ ಜೀರ್ಣ ಆಗಲ್ಲ. ಕೆಲವೆಲ್ಲ ಏನು ಮಾಡಿ ಸಣ್ಣ ಸಾಸಿವೆ ತರಿಸ್ಬೇಕು ನೆಕ್ಸ್ಟ್ ಟೈಮಿಂದ ನೀನು.
ನಾನು ಅಲ್ಲಿ ಈಚೆ ಒಂಚೂರು 5 ನಿಮಿಷ ಕೆಲಸ ಇದೆ, ಹೋಗಿ ಬರ್ತೀನಿ. ಹೋಗ್ಬಪ್ಪ ಇವಾಗ ನೆಕ್ಸ್ಟ್ ಬೆಲ್ಲ ನೆಕ್ಸ್ಟ್ ಪುಡಿ ಮಾಡಕ್ ಹೇಳ್ತೀನಿ, ಅದಕ್ಕೆ ಹೊರಟಿರೋ. ಹೊಟ್ಬಿಟ್ಟು ಯಾಕೆ ಬೇಕು ಅಂತ. ಈಗ ಇದಕ್ಕೆ ನೋಡಿ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪಿದೆ, ಹಾ ಹಾಕೊಂಬಿಡೋಣ. ಸರಿ, ಬೆಲ್ಲ ಇಷ್ಟು ಸಾಕಾ? ಎಷ್ಟು ಬೇಕು? ಇನ್ನೊಂಚೂರು ಪುಡಿ ಮಾಡಿ. ಸಾಕು, ಅಷ್ಟಷ್ಟು ಸಾಕು. ಲಾಸ್ಟಲ್ಲಿ ಹಾಕೊಳ್ಳೋದು ಈಗಲ್ಲ. ಇಂಗು ಒಂದು ಲಕ್ಷಣ, ಇಂಗು ತೆಂಗು ಇದ್ರೆ ತೆಂಗು ಹಾಕ್ಬೋದು, ಆದರೆ ತೆಂಗು ಸ್ವಲ್ಪ ಕೊಬ್ಬರಿ ಥರ ಇದ್ದರೆ ಪುಡಿ ಗಿಡಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಿಂಗು ಒಂಚೂರು ಉಪ್ಪು ಕೊಡು ನೋಡ, ಅಂದಾಜು ಇಷ್ಟು ಹಾಕೋಬೇಕು. ಈ 2 ಬೆರಳು ಮುದ್ದಂಗೆ ಹಾಕ್ಕೊಂಡ್ರೆ ಆಮೇಲೆ ಬೇಕು ಅಂದರೆ ಹಾಕ್ಕೊಳಕ್ಕೆ ಸರೋಗುತ್ತೆ. ಈಗ ಇದನ್ನು ಏನು ತುರಿದಿದ್ದೀವಿ, ಈ ತುರಿದಿರೋದು ಹಾಕೊಂಡ್ಬಿಡ್ತೀವಿ. ನಾನು ಇನ್ನೊಂದೇನು ಅಂದರೆ ಯಾವಾಗಲೂ ಅಡುಗೆಯಲ್ಲಿ ಕೈ ಬಡಿಸ್ತಾ ಇರಬೇಕು. ನನಗೀಗಲೂ ನೀವು ಬಂದು ಅಡುಗೆ ಮಾಡ್ತಾ ಇದ್ದೀರಾ ಅಂತ ನಂಬಕ್ಕೆ ಆಗ್ತಿಲ್ಲ ಗುರುಗಳೇ. ಮಾಡಿದ್ಮೇಲೆ ತಿಂದ ಮೇಲೆ ಜನ ನೋಡಿದ ಮೇಲೆ ಎಣ್ಣೆ ಎಷ್ಟಿರುತ್ತೋ ಮಾವಿನಕಾಯಿಗೆ, ಉಪ್ಪಿನಕಾಯಿಗೆ, ಈ ಥರದೆಲ್ಲ ಕೆಡೋಕ್ಕೆ ಎಣ್ಣೆ ಜಾಸ್ತಿ ಇರಬೇಕು. ಇದಕ್ಕೊಂಚೂರು ಅರಿಶಿನ, ಇದೇನಿದೆ? ಅಚ್ಕಾರದ ಪುಡಿ. ಅಚ್ಕಾರದ ಪುಡಿನ? ಅರಿಶಿನ ಅಲ್ಲೇ ಪಕ್ಕದಲ್ಲಿ. ಅಚ್ಕಾರದ ಪುಡಿ ಇದಕ್ಕೇನು ಬೇಡ, ಯಾಕಂದರೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಈಗ ಕೆಲವರಿಗೆ ಕೊಬ್ಬರಿ ಎಣ್ಣೆ ಅಭ್ಯಾಸ ಇರುತ್ತಲ್ಲ, ಅವರು ಕೊಬ್ಬರಿ ಎಣ್ಣೆ ಬಳಸ್ಬೋದಾ? ಮಾಡಿ, ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿರಲ್ಲ, ರುಚಿ ಇರಲ್ಲ. ಬೆಲ್ಲ ನೋಡು, ಒಂಚೂರು ಬೆಲ್ಲ ಹಾಕ್ಕೊತೀನಿ. ಸಾಕಷ್ಟು? ಹಾಂ, ಸಾಕು. ತುಂಬ ಬೆಲ್ಲ ಹಾಕೋದು ರುಚಿ ಇರಲ್ಲ. ಈ ಕಲರ್ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇದನ್ನು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೋಬೋದು. ಇದಕ್ಕೇನು ಹಸಿಮೆಣಸಿನ್ಕಾಯಿ ಇದೆಲ್ಲ ಬೇಡ? ಬೇಡ, ಅದೆಲ್ಲ ಏನು ಬೇಡ. ಈಗ ನಾವು ಇಂಗುನು ಹಾಕ್ಬಿಡೋಣ. ನೀನು ಇಂಗು ಪೇಸ್ಟ್ ಇಂಗು ತೊಗೊಂಬಿಡು. ಇಷ್ಟು ಹಾಕಿದ್ರೂ ಕಾಸ್ಟ್ಲಿ ಅದು, ಬಟ್ ಗಮ್ಮನತ್ತೆ. ಆಯ್ತಾ? ನೀನು ಆಗತ್ತೆ. ನಾನು ಮಾಡ್ಬಿಟ್ಟು ತಿನ್ನಿಸ್ತಿದ್ದೆ. ಅಯ್ಯೋ ಪಾಪ, ಸ್ಟವ್ ಮೇಲೆ ನಾವು ಕೂತ್ಕೊಂಡು ಬೇಯಬೇಕು. ಹಿಂಗೆ ಹೇಳ್ತಾರೆ ಗುರುಗಳೇ. ಆಮೇಲೆ ಆಯ್ತಾ ಅರ್ಜೆಂಟು ಆತರ್ಕೆಟ್ ಆಂಜನೇಯ. ಹೌದು, ಆತರ್ಕೆಟ್ ಆಂಜನೇಯ ಅಂತಾನೆ ಏನಕ್ಕೆ ಗುರುಗಳು ಹೇಳೋದು? ಅದೇನಾದ್ರು ಆತರ್ಕೆಟ್ ಆಂಜನೇಯ ಅಂತಲ್ಲ, ಅವನು ಒಂದ್ಸಲಿ ಪಾಪ ಊರುಗಳಂಗೆ ಇಟ್ಬಿಟ್ರು. ಅಂದರೆ ಆಡ್ ಭಾಷೆಯವ್ರು ಇರ್ತಾರಲ್ಲ, ರೈಟರ್ಸು, ದೇವ್ರು ನಮ್ಮದೇ ಇರೋರು ಅಂಥವ್ರು ಪೆದ್ದನ ಮಕ್ಳು ಇಟ್ಟಿರೋದು ಹೆಸರದು. ಅಂದರೆ ರಾಮಾಯಣದಲ್ಲಿ ರಾಮ ನನಗೆ ಈಶ್ವರನ ಪ್ರತಿಷ್ಠಾಪನೆ ಮಾಡಬೇಕು ಅಂತಾನೆ. ಇವನು ಹೋಗ್ಬಿಟ್ಟು ಕಾಶಿಯಿಂದ ತರೋಷ್ಟರಲ್ಲಿ ಲೇಸ್ಟ್ ಆಯ್ತಲ್ವಾ, ಅವನು ಮರಳಲ್ಲಿ ಮಾಡ್ದ. ಇವನು ಆತ್ರಕ್ಕೆ ಹೊಟ್ಟೋದ್ನಲ್ಲ, ಬಾಯಿ ಮುಚ್ಕೊಂಡು ಇವನು ಸುಮ್ಮನೆ ಇದ್ದಿದ್ರೆ ಮರಳಲ್ಲೇ ಮಾಡು ಅನ್ಬೋದಾಗಿತ್ತು ಅಲ್ವಾ? ಆಮೇಲೆ ತಂದದ್ದು ವೇಸ್ಟ್ ಆಯಿತು. ಅಂದರೆ ಯಾವುದಕ್ಕೂ ಆತ್ರ ಪಡಬೇಡಿ. ಹಾಂ, ಇದಕ್ಕೆ ಪಾತ್ರೆ ಯಾವ್ದು ಕೊಡ್ಲಿ? ಒಂದು ಗಾಜಿನ ಬೌಲ್ ತಗೋ ಸಾಕು. ಪಿಂಗಾಣಿ ತಗೋ ಎತ್ತು ಹಾಕೊಳ್ಳೋಕ್ಕೆ. ಪಿಂಗಾಣಿ ಯಾವ್ದಾದ್ರು ಶ್ರೇಷ್ಠವಾದದ್ದು. ನಮಗೆ ಇನ್ನೊಂದು ಸ್ವಲ್ಪ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಅಷ್ಟರಲ್ಲಿ ನೀವು ವಿರಾಮ ತಗೊಂಬನ್ನಿ, ಹೋಗಿ. ವಿರಾಮ ಬೇಡ, ಇಲ್ಲೇ ಒಂದು ಜೋಕ್ ಏನಾದ್ರು ಹೇಳಿ. ಯಾವುದು ಬೇಡ, ಹೋಗ್ತಾ ಇರೋ. ಸಿಕ್ಕಾಪಟ್ಟೆ ಇದು ಬರ್ತದೆ. ಅಷ್ಟೊಂದು ಜನಕ್ಕೆ ಇಷ್ಟಕ್ಕೆ ಅವಳು ಹಂಗೆ ನೋಡಿ, ಚಿಕ್ಕದೊಂದು ಹಂಗೆ ಬೈಯೋದು ಅಷ್ಟೇ. ಅವರು ಚಿಕ್ಕ ವಿಷಯಕ್ಕೂ ದೊಡ್ಡದು ಬೈತಾಳೆ. ಇದು ಕೆಂಪಗೆ ಬಂತು, ಎಣ್ಣೆ ಎಲ್ಲ ಹೊರಗಡೆ ಬಿಟ್ಕೊಂತು, ಫಸ್ಟ್ ಕ್ಲಾಸಾಗಿ ಮಾಗಿದೆ ಅಂತ, ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಚೆನ್ನಾಗಿದೆ ಅಂತ ನಾವು ಅರೇಂಜ್ ಮಾಡ್ಕೊಳಕ್ಕೆ ಸರೋಗುತ್ತೆ. ಈಗ ಹಾಗಾದ್ರೆ ಅನ್ನಕ್ಕೆ ಇಟ್ಬಿಡ್ಲಾ ನಾನು? ಇದಕ್ಕೆ ಆರಿಸಿ ಮಾಡಬೇಡ, ಇದು ಆರಿಸ್ಬಿಟ್ರೆ ಇಲ್ಲಿಗೆ ಮುಗೀತು. ಇದನ್ನು ಒಂಚೂರು ಈ ಕಪ್ಪಲ್ಲಿ ಲಕ್ಷಣವಾಗಿ ಹಾಕೊಳ್ಳೋಣ. ಏನಂತೀರ ವೀಕ್ಷಕರೇ? ಅಂತೂ ಇಂತೋ ಚಟ್ನಿ ಮಾಡಿದ್ದೀವಿ. ಇದು ಚಟ್ನಿ ಅಂತ ತೊಕ್ಕು, ತುರಿದಾಗ ತೊಕ್ಕು, ಜ್ಞಾಪಕ ಇಟ್ಕೊಳ್ಳಿ. ನುಣ್ಣಗೆ ಮಾಡಿದಾಗ ಚಟ್ನಿ. ಸೊ ಇದನ್ನು ಮಾಡಿಕೊಂಡಾಗ ಇಷ್ಟು ಮಾಡಿದ್ರೆ ಸಾಕು, ಸಿಂಪಲ್ ಆಗುತ್ತೆ, ಬೇಗ ಆಗುತ್ತೆ. ಸೊ ವೆಯ್ಟ್ ಆ್ಯಂಡ್ ಸಿ. ಇವತ್ತು ಫಸ್ಟ್ ಕ್ಲಾಸಾಗಿ ಲಕ್ಷಣವಾಗಿ ಮಾಡಿದ್ದೀವಿ. ಸೌಜನ್ಯ ಸ್ಟೋರ್ಸ್ ನೋಡಿ, ಸ್ಟೋರ್ಸ್ ದೊಡ್ಡದಾಗಿತ್ತು, ಸೌಜನ್ಯ ಜೊತೆ ಅಡುಗೆ ಮಾಡಿದ್ದೀವಿ. ಲಕ್ಷಣವಾಗಿ ಇನ್ನು ಒಳ್ಳೆ ಅಡುಗೆಗೆ ಅಂದರೆ ನಿಮ್ಮನ್ನೇ ಕರೆದ್ಗಿರಿದ್ಬಿಟ್ಟಿರೆ, ಅರ್ಥ ಆಯ್ತಾ? ಕರೆದ್ರೆ ಕಾಂಚಣಂ ಕಾರ್ಯಸಿದ್ಧಿ. ಅವಾಗ ಅವನು ಕೀರ್ತಿ ಕೇಳ್ತಾ ಇರ್ತಾನೆ, ಏನು ಗುರುಗಳೇ ಕಾಸ್ಟ್ಲಿ ನೀವು ಅಂತ. ಬ್ರಹ್ಮಾಂಡ ಗುರುಗಳೇ ಕಾಸ್ಟ್ಲಿ ಏನಂತೀರಾ? ವೈಟ್ ಆನೆ. ಪಾಪ ಸೌಜನ್ಯಗೋಸ್ಕರ ಬಂದಿದ್ದೀಗ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ನೋಡಿ ಫಸ್ಟ್ ಕ್ಲಾಸ್ ಆಗಿದೆ. ತೊಕ್ಕು, ಮಾವಿನಕಾಯಿ, ಹುಳಿ ಮಾವಿನಕಾಯಿ ತೊಕ್ಕು ಫಸ್ಟ್ ಕ್ಲಾಸಾಗಿ ಎಲ್ಲ ಹಾಕಿದ್ದು ಮಾಡಿದ್ಮೇಲೆ ರುಚಿ ನೋಡಿ ಅವ್ರು ಹೇಳ್ತಾರೆ. ಅದಾದಮೇಲೆ ವಾಗಲ್ಲಿ ನೀವು ಫಸ್ಟ್ ಕ್ಲಾಸಾಗಿ ಸಂತೋಷ ಪಡಿ. ಸೌಜನ್ಯ ಸ್ಟೋರ್ಸಲ್ಲಿ ಇನ್ನು ಸ್ವಲ್ಪ ದಿವಸ ಹೋದರೆ ಗುರುಳೆ ಇನ್ಮೇಲೆ ತೊಕ್ಕನ್ನು ಮಾರೋಣ ಅಂದರೆ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ನಿಮ್ಮೆಲ್ಲ ಸಹಕಾರನೂ ಬೇಕಾಗತ್ತೆ. ಏನಂತಪ್ಪ? ತಗೊಳ್ಳಿ, ಇಟ್ಕೊಳ್ಳಿ ಇಬ್ಬರಿಗೂ ತೊಕ್ಕು ಮಾಡಿಕೊಟ್ಟಿದ್ದೀವಿ ಫಸ್ಟ್ ಕ್ಲಾಸ್. ಆ್ಯಕ್ಚುಲಿ ರುಬ್ಗುಂಡಲ್ಲಿ ಮಾಡಿದ್ರೆ ಒರಳು ಚಿತ್ರಾನ್ನ ಥರ ಒರಳಲ್ಲೇ ಕಲಿಸ್ಬಿಡೋದು. ಕೊನೆದು ಉಳಿದಾಗ ಏನು ರುಚಿ ಅಂತೀಯ? ಕ್ಲಾಸ್ ಏನಂತೀಯ? ಈ ಜನುಮವೇ ದೊರಕಿದೆ ರುಚಿ ಸವಿಯದು.
ಇಷ್ಟೊತ್ತು ನೋಡಿದ್ರಲ್ಲ, ನಾನು ಕೂತು ಮಾವಿನಕಾಯಿಂದು ತೊಕ್ಕು ಮಾಡಿದೆ. ಮಾವಿನಕಾಯಿಂದ ಏನಿದು ಎಲ್ಲ ಇವರೇ ಮಾಡ್ಬಿಟ್ಟ ನೋಡಿದ್ರ. So, ಗುರುಗಳು ಮಾವಿನಕಾಯಿ ತೊಪ್ಪು ಮಾಡ್ಕೊಟ್ಟಿದ್ದಾರೆ. ಇದು ಗೊಜ್ಜಾ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದರೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ. ಓಕೆ, ಸಿಹಿಕಹಿ ಚಂದ್ರು ಅವರು ಇದೆಲ್ಲ ಮಾಡಿದ್ಮೇಲೆ, ಟೇಸ್ಟ್ ಮಾಡಿದ್ಮೇಲೆ ಒಂದು ಸೌಂಡ್ ಕೊಡ್ತಾರೆ ಗೊತ್ತಾ, ಸಖತ್ತಾಗಿ. ಅಂತ ನಮ್ಗೆ ಬರಲ್ಲ, ಇರ್ಲಿ ಸದ್ಯ. ಒಟ್ಟಲ್ಲಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲದ ಚೆನ್ನಾಗಿಲ್ಲ ಅಂತ ಹೇಳಿ. ಆದ್ರೂ ನಾನು ಮಾಡಿದಾಗ ಚೆನ್ನಾಗಿದ್ದೇ ಇರತ್ತೆ, ಬೆನ್ ತಟ್ಬಿಡಿ ಅಂತ ಹೇಳ್ತಾ ಇರುತ್ತೆ. ಸಿಹಿಕಹಿ ಚಂದ್ರು ಸರ್, ನನ್ಗೆ ಅವರು ಸಿಕ್ಕಾಪಟ್ಟೆ ಜ್ಞಾನಿ ಸರ್. ಅವರು ತುಂಬಾ ಒಳ್ಳೊಳ್ಳೆ ವಿಚಾರಗಳು, ಬರೀ ಅಡುಗೆ ವಿಚಾರ ಅಲ್ಲ, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ವಿಚಾರಗಳು ತಿಳ್ಕೊಂಡಿದ್ದಾರೆ ಅವರು. ಗುರುಗಳಾಗಿರೋ ನಾವು ಅವ್ರಿಗಿಂತ ಜ್ಞಾನಿ. ಬಾ. ನಿಮಗೆ ನಿಮ್ಮಮ್ಮ ಯಾವ ವಿಚಾರಕ್ಕೆ ಬೈತಾ ಇದ್ರು? ಟಿವಿಲಿ ಕೂತ್ಕೊಂಡು ಹಂಗೆಲ್ಲ ಯಾರಿಗೂ ಬೈಬೇಡ ಅಂತ ಹೇಳಿದ್ವಾ ನಿಮ್ಮಮ್ಮ? ಇವಾಗೆಲ್ಲ ಪಿಜ್ಜಾ ಬರ್ಗರ್ ತುಂಬಾ ಮಕ್ಕಳು ತಿಂತಾರೆ. ತಿನ್ಬಾರ್ದು. ಬೈ ಚಾನ್ಸ್ ನೀವೇನಾದ್ರೂ ಟೇಸ್ಟ್ ಮಾಡಿದ್ಯಾ ಪಿಜ್ಜಾ ಬರ್ಗರ್? ನೀವು ಡಯಟ್ ಫಾಲೋ ಮಾಡ್ತೀರಾ? ಆನೆ ವಾಕಿಂಗ್ ಮಾಡ್ತಾನೆ ಇರುತ್ತೆ. ಯಾವಾಗ ಸಣ್ಣ ಆಗಿದೆ ನಾನು ನೋಡಿಲ್ಲಪ್ಪ. ಕಾಫಿ ಕುಡಿಬೇಕಂತೆ, ಸ್ವಲ್ಪ ಕುಡಿಬೇಕು, ಒಂದಷ್ಟು, ಒಂದು ಲೈಟಾಗಿ ಪೆಗ್ಗೋ ಗಿಗ್ಗೋ ಥರ ಕೊಡ್ತಗೊಂಡ್ರೆ ಪರವಾಗಿಲ್ಲ. ಪೆಗ್ ಅಂದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.